ಬೇರೆ ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ, FIR ಮಾಡಲಿಲ್ಲ. ಕೊನೆಗೆ ಎಲ್ಲ ಈ ಸಮಾಜದವರೊಂದಿಗೆ ಎಲ್ಲ ದಲಿತ ಸಂಘಟನೆಗಳ ಮುಖಂಡರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಮಧ್ಯಾಹ್ನ 2ರಿಂದ ಸಂಜೆ 8 ತನಕ ಹೋರಾಟ ಮಾಡಬೇಕಾಯ್ತು. ನಾವು ಒಂದು FIR ಕೂಡ ಮಾಡ್ಕೊಳಕ್ಕೆ ತಯಾರಿಲ್ಲ. ನಾವು ಈಗಿರೋ SP ಅವರು ಮೊದಲು DCP ಆಗಿದ್ದರು ಶ್ರೀನಿವಾಸಲು ಅಡೂರವರು. ಅವ್ರಿಗೆ ನಾವು ಹೇಳಿದ್ವಿ, ಏನು ಸರ್ ಇದು ಎಲ್ಲ ಟ್ರಾಫಿಕ್ ಎಲ್ಲ ಸಂಚಾರಕ್ಕೆಲ್ಲ ಅಸ್ತವ್ಯಸ್ತ ಆಗಿದೆ, ಜನರಿಗೆ ತಮಾಷೆ ನೋಡ್ತೀರಿ ಅನ್ನೋದು. ಕಂಪ್ಲೇಂಟೇ ಕೊಡ್ತಾ ಇಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡ್ತೀವಿ ಅಂತ. ಕಂಪ್ಲೇಂಟ್ ಕೊಡ್ರಿ ಅಂತಂದಮೇಲೆ ಇಂದು ACP ಸೌತ್ ಆಫೀಸ್ಗೆ ಹೋಗಿ ನಾವು ಅಲ್ಲಿ ಒಂದು ಕಂಪ್ಲೇಂಟನ್ನು ನಾನು ಬರೆದೆ. ಇವರ ಹೇಳಿಕೆ ಮೇರೆಗೆ ನಾನೇ ಕಂಪ್ಲೇಂಟ್ ಬರೆದದ್ದು. ಅವಾಗ FIR ಆಗ್ತದೆ. ಆ FIRನಲ್ಲೂ ಕೂಡ ಒಬ್ಬ ದಲಿತ ವ್ಯಕ್ತಿ ಸತ್ತಿದ್ದಾನಂತೇಳಿ ಅಟ್ರಾಸಿಟಿ ಕೇಸ್ ಸೇರಿಸ್ಬೇಕಾಗಿತ್ತು, ಸೇರಿಸಿರಲಿಲ್ಲ, ಮತ್ತು ಅದನ್ನು ಸೇರಿಸಿದ್ರು. ಸೊ ಈಗ ನಾವು ನಮ್ಮದು ಒಂದು ಹೋರಾಟದಲ್ಲಿ ಬೇಡಿಕೆ ಏನಿತ್ತಂತಂದರೆ, ಇದು CID ತನಿಖೆಗೆ ಒಪ್ಪಿಸಬೇಕು, ಕುಟುಂಬಸ್ಥರಿಗೆ ಪರಿಹಾರ ನೀಡಬೇಕು, ಆರೋಪಿಗಳಿಗೆ ಬಂಧಿಸಬೇಕು, ಕುಟುಂಬಸ್ಥರು ಒಬ್ಬರಿಗೆ ಯಾರಿಗಾದರೂ ಸರ್ಕಾರಿ ನೌಕರಿ ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ ಆಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಒಂದು ಬೇಡಿಕೆಗೆ ಸ್ಪಂದಿಸಿದಂಥ ಜಿಲ್ಲಾಧಿಕಾರಿಗಳು ಅವರು CID ತನಿಖೆಗೆ ಒಪ್ಪಿಸ್ತಾರೆ. CID ಅಧಿಕಾರಿ ಆಗಿರ್ತಕ್ಕಂಥ ಶಂಕರಗೌಡ ಪಾಟೀಲ್ ಅವರು ಒಂದು 25% ತನಿಖೆ ಮಾಡಿ ಅವರು ವರ್ಗಾವಣೆ ಆಗ್ತಾರೆ. ಅದಾದ ನಂತರ ಅಸ್ಲಂ ಭಾಷೆ ಅಂತಕ್ಕಂಥ CID ತನಿಖಾಧಿಕಾರಿಗಳು ಬಂದು ಏನು ಎಲ್ಲ ರೀತಿಯಿಂದ ತನಿಖೆ ಅಂದರೆ CCTV ಫುಟೇಜು ಜಪ್ತಿ, ಆಮೇಲೆ ಇವನ ಹತ್ರ ಇರ್ತಕ್ಕಂಥ ಏನು ಲುಂಗಿ ಆಗಿರ್ಬೋದು, ಚಡ್ಡಿ ಆಗಿರ್ಬೋದು, ಬನೀನ್ ಆಗಿರ್ಬೋದು ಎಲ್ಲ ಜಪ್ತಿ, ಆಮೇಲೆ ಕೆಲವು ವಸ್ತುಗಳ ಜಪ್ತಿ, ಕಾರ್ ಜಪ್ತಿ, ಪ್ರತಿಯೊಂದು ರೀತಿಯಿಂದ ಅವರು ಒಳ್ಳೆಯ ತನಿಖೆಯನ್ನು ಮಾಡ್ತಾರೆ. ಆದರೆ ಇದು ಸುದೀರ್ಘವಾಗಿ ನಡೀತು. ಅವರು ಸರ್ಕಾರಿ ನೌಕರರಾಗಿರೋದ್ರಿಂದ ಸರ್ಕಾರದ ಮೇಲೆ ಪ್ರಭಾವ ಬೀರಿ ಅವರೆಲ್ಲೂ ಕೂಡ ಅರೆಸ್ಟ್ ಆಗಲಿಲ್ಲ, ಇನ್ನೂ ತನೂ ಕೂಡ ಅರೆಸ್ಟ್ ಆಗಿಲ್ಲ, ಇನ್ನೂ ತನೂ ಕೂಡ ಸಸ್ಪೆಂಡ್ ಆಗಿಲ್ಲ. ಸೊ ಹೀಗಾಗಿ 23 ತಿಂಗಳವರೆಗೆ ಸುದೀರ್ಘ ತನಿಖೆ ನಡೆಸಿ ಏನು ಬೆಂಗಳೂರಿನಲ್ಲಿರ್ತಕ್ಕಂಥ ಗೃಹ ಮತ್ತು ಒಳಾಡಳಿತ ಇಲಾಖೆ ಇದೆ, ಪ್ರಧಾನ ಕಾರ್ಯದರ್ಶಿಗಳದು ಪ್ರಾಸಿಕ್ಯೂಷನ್ಗೆ ಅಲೋ ಮಾಡಿ ಅವರಿಂದ ಪರ್ಮಿಷನ್ ತೊಗೊಂಡು ಏನಂತಂದರೆ ಇಲ್ಲಿ ಕೆಲವೊಂದು ಆರ್ಟಿಕಲ್ ಚೇಂಜ್ ಮಾಡಿದ್ದಾರೆ. ಏನು IPC ಸೆಕ್ಷನ್ ಮೊದಲೇನಿತ್ತು 2023ರಲ್ಲಿ ಅದರಲ್ಲಿ 302 ತೆಗೆದಿದ್ದಾರೆ. ಆಮೇಲೆ ಸಾಕ್ಷಿ ನಾಶದಲ್ಲಿ 201 ಸೇರಿಸಿದ್ದಾರೆ. ಈ ರೀತಿಯಾಗಿ ಆರೋಪಿಗಳು ಎಲ್ಲರೂ ಇದ್ದಾರೆ, ಅದರಲ್ಲಿ 5 ಜನ ಆರೋಪಿಗಳಿದ್ದಾರೆ. ಈ ರೀತಿಯಾಗಿ ಕೋರ್ಟಿಗೆ ಮೊನ್ನೆ ತಾನೇ 30ನೇ ತಾರೀಕಿಗೆ ಕೋರ್ಟಿಗೆ ಬಂತದು. ಈ ಒಂದು ಏನು ತನಿಖಾ ವರದಿ ಇದೆ, ಇದರಲ್ಲಿ ತನಿಖಾ ವರದಿಯಲ್ಲಿ ಅಂತಂದರೆ ಟೋಟಲ್ ಆಗಿ 1269 ಪುಟಗಳಿದೆ ತನಿಖಾ ವರದಿಯಲ್ಲಿ. ಆಮೇಲೆ 115 ಸಾಕ್ಷಿಗಳಿದ್ದಾರೆ. 115 ಸಾಕ್ಷಿಗಳು ಇವತ್ತು ಆ ಪೋಸ್ಟ್ ಮಾರ್ಟಮ್ ಮಾಡುವಾಗ ಯಾರು ಜಡ್ಜ್ ಇದ್ದರು ಅವರು ಹಿಡ್ಕೊಂಡು, ಆಮೇಲೆ ಹೇಳಿಕೆ ಪಡೆಯುವಾಗ ಇನ್ನೊಬ್ಬರು ಜಡ್ಜ್ ಇದ್ರು, 2 ಜಡ್ಜ್ಗಳು, ಆಮೇಲೆ ಪರಿಹಾರ ಕೊಟ್ಟಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಆಮೇಲೆ ಏನು ಈ CID ತನಿಖೆಗೆ ಸಂಪೂರ್ಣವಾಗಿ ಇದು ಮಾಡಲಿಕ್ಕೆ ಸಹಕಾರ ನೀಡಿರತಕ್ಕಂಥ CID H&B SP ವೆಂಕಟೇಶ್ ಅವರು, ಮತ್ತು ತನಿಖಾಧಿಕಾರಿಗಳು, ಈ ವೈದ್ಯರು ಎಲ್ಲರೂ ಸೇರಿ ಅಂತಂದರೆ ಪಂಚರು, ಆಮೇಲೆ ಬೇರೆ ಬೇರೆ ಎಲ್ಲರೂ ಸೇರಿ ಅಂದರೆ 115 ಜನ ಸಾಕ್ಷಿದಾರರಿದ್ದಾರೆ.